ಮಧ್ಯದಲ್ಲಿ ಸ್ವಾಮಿ ಶ್ರೀರಾಮಚಂದ್ರನು ನಿಂತಿರಲು ಬಾಗಿ ಬಾಗಿ ಬಂಗಾರ ತೂಗಿ ಬೆಳ್ಳಿ ಮೋಡಿ ಬೆಳಗಾದವಮ್ಮ. ಬಾಗಿ ಬಾಗಿ ಬಂಗಾರ ತೂಗಿ ಬೆಳ್ಳಿ ಮೂಡಿ ಬೆಳಗಾದವಮ್ಮ. ಆಷಾಢ ಮಾಸ ಬಂದೀತವ್ವ, ಅಣ್ಣ ಬರಲಿಲ್ಲ ಕರಿಯಾಕ. ಆಷಾಢ ಮಾಸ ಬಂದೀತವ್ವ, ಅಣ್ಣ ಬರಲಿಲ್ಲ ಕರಿಯಾಕ. ಚಿನ್ನದ ಹಸೆ ಕುಶಲಿನ ಹೊಸ ಚಾಪೆಗಳನ್ನು ಐವರು ಕನ್ಯೆಯರು ಐವರು ಸತಿಯವರು ಪಿಡಿದಿರಲು ಶ್ರೀಕೃಷ್ಣಾನಂದದಿ ಹೊಸ ಹಸೆ ಹಾಸುವೆ. ವೀಕ್ಷಕರೇ ನಮಸ್ತೆ. ಸೋಬಾನೆ ಸೊಗಡು ವಿಶೇಷ ಕಾರ್ಯಕ್ರಮ ಮಾಲಿಕೆಯ ಮತ್ತೊಂದು ಎಪಿಸೋಡ್ಗೆ ಸ್ವಾಗತ. ಸೋಬಾನೆ ಸೊಗಡು ಎನ್ನುವಂಥ ವಿನೂತನ ಕಾರ್ಯಕ್ರಮ ಮರೆಯಾಗ್ತಾ ಇರುವಂಥ ನಮ್ಮ ಪರಂಪರೆಯ ಭಾಗ ಆಗಿರುವಂಥ ಈ ಸೋಬಾನೆ ಹಾಡುಗಳನ್ನು ಮತ್ತೆ ಜನಮಾನಸದ ಮುಂದೆ ತೆರೆದಿಡುವ ಒಂದು ವಿನೂತನ ಪ್ರಯತ್ನ ಸುದ್ದಿ ಡಿಜಿಟಲ್ ಚಾನೆಲ್ನದ್ದು. ಈಗಾಗಲೇ ಹಲವು ಎಪಿಸೋಡ್ಗಳಲ್ಲಿ ನೀವು ಈ ಸೋಬಾನೆ ಸೊಗಡು ಹಾಡುಗಳನ್ನು ತಾವು ಕೇಳಿದ್ದೀರಿ. ಇವತ್ತು ನಾನು ಇರುವಂಥದ್ದು ಐವರ್ನಾಡು ಗ್ರಾಮದ ಶ್ರೀಮತಿ ಜಯಶ್ರೀ ರಾಮಚಂದ್ರ ಪಲ್ಲತ್ತಡ್ಕ ಅವರ ಮನೆಯಲ್ಲಿ. ಅವರು ಕೂಡ ಅನೇಕ ವರ್ಷಗಳಿಂದ ಸೋಬಾನೆ ಹಾಡುಗಳನ್ನು ಹಾಡ್ತಾ ಈ ಪರಂಪರೆಯನ್ನು ಉಳಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಮ್ಮ ಜನಪದ ಶ್ರೀಮಂತ ಸಂಸ್ಕೃತಿಯ ಭಾಗ ಆಗಿರುವಂಥ ಸೋಬಾನೆ ಹಾಡುಗಳು ಅದು ನೀಡುವಂಥ ಭಾವನಾತ್ಮಕವಾದ ಒಂದು ಆರ್ದ್ರದಾಯಕವಾದಂಥ ಅಥವಾ ಒಂದು ಅದರ ಸಾಹಿತ್ಯ ಇರ್ಬೋದು, ಎಲ್ಲವೂ ಕೂಡ ಮತ್ತೆ ಮತ್ತೆ ಅನುರಣಿಸುವಂಥದ್ದು. ಹಾಗಾಗಿ ಈ ಹಾಡುಗಳಿಗೆ ಇವತ್ತಿಗೂ ಕೂಡ ಒಂದು ಮೌಲಿಕತೆಯನ್ನು ಪಡ್ಕೊಂಡಿದೆ. ಹಾಗಾಗಿ ಇವತ್ತು ಜಯಶ್ರೀ ರಾಮಚಂದ್ರ ಪಲ್ಲತ್ತಡ್ಕ ಅವರ ಸೋಬಾನೆ ಹಾಡುಗಳನ್ನು ಕೇಳೋಣ ಬನ್ನಿ. ನಮ್ಮ ಜೊತೆಗಿದ್ದಾರೆ ಜಯಶ್ರೀ ಅಕ್ಕ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ. ಜಯಶ್ರೀ ಪಲ್ಲತ್ತಡ್ಕ ಅವರನ್ನು ಬಹುಶಃ ತಮಗೆಲ್ಲ ಗೊತ್ತಿರ್ಬೋದು. ಸುಳ್ಯದಲ್ಲಿ ಸುದೀರ್ಘ ಕಾಲ ಶೈಕ್ಷಣಿಕ ಸಂಸ್ಥೆಯಲ್ಲಿ ಕೂಡ ಕೆಲಸವನ್ನು ಮಾಡಿದವರು. ಇವತ್ತು ಅವರ ಸೋಬಾನೆ ಹಾಡುಗಳನ್ನು ನಾವು ಕೇಳಲಿಕ್ಕಿದ್ದೇವೆ. ಮೇಡಮ್, ಈ ಸೋಬಾನೆ ಹಾಡುಗಳಿಗೆ ಪ್ರವೇಶ ಮಾಡುವ ಮುಂಚೆ ತಮ್ಮ ಕೌಟುಂಬಿಕವಾದ ಒಂದಷ್ಟು ಮಾಹಿತಿಯನ್ನು ನೀಡಿ ವೀಕ್ಷಕರಿಗೆ. ನಾನು ಜಯಶ್ರೀ ಎಸ್.ಆರ್ ಅಂತ. ಎಸ್.ಆರ್ ಅಂದ್ರೆ ಸುಂತೋಡು ರಾಮಣ್ಣ ಅವರ ಮಗಳು. ನನ್ನ ತಾಯಿ ಸುಶೀಲಾ. ನಾವು ಸುಳ್ಯ ತಾಲೂಕು ಅಂದ್ರೆ ಸುಳ್ಯದಲ್ಲಿ ನಮ್ಮ ಮನೆ. ಮತ್ತೆ ಹಾಗೆ ನಮ್ಗೆ ಬಿಸ್ನೆಸ್ ಇತ್ತು, ಅಗ್ರಿಕಲ್ಚರ್ ಒಬ್ಬಡ್ಕಮಿತ್ತೂರಲ್ಲಿ. ಹಾಗೆ ಈಗ ವಿಶ್ವಾಸ್ ಎಂಪೋರಿಯಂ ಇದೆಯಲ್ಲ, ಅದು ನನ್ನ ಅಣ್ಣ ಸೂರಯ್ಯ ಸುಂತೋಡು. ಹಾಗೆ ಓಕೆ. ಒಟ್ಟು ತಮ್ಮ ಈ ತವರು ಮನೆ ಕುಟುಂಬ ಕೂಡ ಒಂದು ಪರಂಪರೆಯ ಅಥವಾ ಆಚರಣೆಗಳನ್ನು ಒಂದು ಈ ಸಮಾಜಕ್ಕೆ ಅದರ ವೈವಿಧ್ಯತೆಗಳನ್ನು ಹೇಳಿಕೊಡುವಂಥ ಲೇಖನಗಳ ಮೂಲಕ ಇರ್ಬೋದು. ತಮ್ಮ ಇನ್ನೋರ್ವ ಸಹೋದರ ಹೂವಯ್ಯ ಅವರು ಕೂಡ ಲೇಖನಗಳ ಮೂಲಕ ಬರೀತಾ ಇರ್ತಾರೆ. ಇರಲಿ, ಹೌದು, ಶೀಲಾ ಸೀತಾರಾಮ್ ಕೂಡ ಅವರು ಬರೀತಾ ಇದ್ದಾರೆ. ಯಾವುದು ಮೊದಲನೇ ಹಾಡು ಯಾವುದು ಹಾಡ್ತೀರಿ? ನಾನು ನೀವಂದ್ರೆ ಇಲ್ಲಿ ಸುದ್ದಿ ಸೋಬಾನೆ ಸೊಗಡು ಹೇಳಿದ ಕಾರಣ ನಾನು ಸೋಬಾನೆಗೆ ಒತ್ತು ಕೊಟ್ಟಿದ್ದೇನೆ. ಸೋಬಾನೆ. ಸರಿ ಸರಿ. ಯಾವುದು, ಯಾವ ಸಂದರ್ಭದ ಹಾಡು? ಮೊದಲನೇ ಸಂದರ್ಭ ಅಂದ್ರೆ ಇದು ನಾವೀಗ ಇದು ಎಣ್ಣೆ ಅರಿಶಿನ ಹಾಕಿ ಸ್ನಾನಕ್ಕೆ ಕರ್ಕೊಂಡು ಹೋಗ್ತಾರಲ್ಲ, ಸ್ನಾನಕ್ಕೆ ಕರ್ಕೊಂಡು ಹೋಗಿ ಬಂದು ಆಗಲ್ಲ ಶುಭ್ರ ಬಟ್ಟೆ ಅಂದ್ರೆ ಬಿಳಿ ಮುಂಡು, ಬಿಳಿ ಶರ್ಟ್. ನಾನು ಇಲ್ಲಿ ಮದುಮಗನ ಬಗ್ಗೆ ಹೇಳ್ತಾ ಇದ್ದೇನೆ. ಮತ್ತೆ ಒಂದು ಮುಂಡಾಸು ಕಟ್ಟಿ ಅವರನ್ನು ಇದಕ್ಕೆ ಕರ್ಕೊಂಡು ಬರೋದು ಮಧುರಂಗಿ ಶಾಸ್ತ್ರಕ್ಕೆ. ಆವಾಗ ಮಂಟಪದಲ್ಲಿ, ಮಂಟಪ ಅಂದ್ರೆ ದ್ವಾರ, ಒಂದು ದೃಷ್ಟಿ ತೆಗೆಯುವುದು ಅಂತ ಹೇಳ್ತಾರೆ. ಆರತಿ ಮೂಲಕ ದೃಷ್ಟಿ ತೆಗೆಯುವುದು. ಹಾಗೆ ಅದನ್ನ ಮುತ್ತಿನ ಮಣಿ ಮಂಟಪದ ಮಧ್ಯದಲ್ಲಿ ಸ್ವಾಮಿ ಶ್ರೀರಾಮಚಂದ್ರನು ನಿಂತಿರಲು ಅಂಗನೆಯರೆಲ್ಲರೂ ಸೇರಿ ಮುತ್ತಿನಾರತಿಯ ಬೇಳಾಗಿರೆ. ಚಿನ್ನದ ಮಣಿ ಮಂಟಪದ ಮಧ್ಯದಲ್ಲಿ ಸ್ವಾಮಿ ದಶರಥ ಸೂತನು ನಿಂತಿರಲು ಅಂಗನೆಯರೆಲ್ಲರೂ ಸೇರಿ ಚಿನ್ನಾದಾರತಿಯ ಬೇಳಾಗಿರೆ. ಹವಳದ ಮಣಿ ಮಂಟಪದ ಮಧ್ಯದಲ್ಲಿ
ಮಾತೆ ಕೌಸಲ್ಯ ಸುತನು ನಿಂತಿರಲು ಅಂಗನೆಯರೆಲ್ಲರೂ ಸೇರಿ ಹವಳಾದಾರತಿಯ ಬೇಳಾಗಿರೆ ಸೋಬಾನೆ. ಜಯಶ್ರೀ ಮೇಡಮ್, ನೀವು ಈ ಸೋಬಾನೆ ಹಾಡುಗಳನ್ನು ಹಾಡಲಿಕ್ಕೆ ಯಾವ ವಯಸ್ಸಲ್ಲಿ ಕಲ್ತ್ರಿ? ವಯಸ್ಸು ಅಂದ್ರೆ ನಮ್ಮ ಅಮ್ಮ ಸೋಬಾನೆ ಹಾಡ್ತಿದ್ರು. ಹಾಗೆ ನಮ್ಗೆ ಮಕ್ಕಳು, ನಾವು 3-4 ಜನ ಹೆಣ್ಣು ಮಕ್ಕಳು, ನಮ್ಗೆ ಎಲ್ಲ ಆಸಕ್ತಿ ಅಮ್ಮನ ಹತ್ರ ಹೇಳ್ಸುದು, ಹೇಳಿ ಹೇಳಿ ಅಂತ. ಹಾಗೆ ನಾವು ಅವರ ಸುತ್ತ ಕೂತ್ಕೊಂಡು ಕಲಿತಾ ಇದ್ದೇವೆ. ಅದೇ ಆಸಕ್ತಿ. ಆಮೇಲೆ ನಾವು ಎಜುಕೇಶನ್ ಎಲ್ಲ ಜಾಬ್ಗೆಲ್ಲ ಹೋಗಿ ಆಗುವಾಗ ನಮ್ಗೆ ಮತ್ತೆ ಟೈಮ್ಸ್ ಎಲ್ಲ ಮತ್ತೆ ಅದ್ರಲ್ಲಿ ಮತ್ತೆ ಅಷ್ಟು ಆಸಕ್ತಿ ಇಲ್ಲ ಇತ್ತು. ಆದ್ರೆ ನಮ್ಗೆ ಕ್ರಮೇಣ ಅದರ ವ್ಯಾಲ್ಯೂ ಗೊತ್ತಾಯ್ತು, ಆ ಮಹತ್ವ ಗೊತ್ತಾಯ್ತು. ನಾವು ಕಲಿಬೇಕು, ಹಾಗೆ ಅದಕ್ಕೆ ಇರುವ ಮಹತ್ವ ನಿಜವಾಗಿ ತುಂಬಾ ಇದೆ ಅಂತ. ಹಾಗಾಗಿ ನಾನು ಕಲಿತೆ. ಮತ್ತೆ ಕೆಲವು ಸ್ಪರ್ಧೆ ಮಾಡ್ತಿದ್ರು ನಮ್ಮಲ್ಲಿ. ಈಗ ಆವಾಗಲೇ ನಾನು ಮದುವೆ ಆಗ್ಲಿಕ್ಕೆ ಮೊದಲು ಇತ್ತು ದಕ್ಷಿಣ ಕನ್ನಡ ಗೌಡ ವಿದ್ಯಾಸಂಘ, ಕೊಡಗುದೆಲ್ಲ ನಮ್ಮ ಶಾರದಾ ಸಂಸ್ಥೆಯಲ್ಲೇ ಆಗ್ತಾ ಇತ್ತು. ಆಗ ನಾನು ಸ್ಪರ್ಧೆಗೆ ಸೇರ್ತಿದ್ದೆ, ಸೋಬಾನೆ ಹಾಡಿಗೆ, ಜೋಗುಳ ಹಾಡಿಗೆಲ್ಲ ಸೇರ್ತಿದ್ದೆ. ಪ್ರೈಸ್ ಸಹ ಬಂದಿತ್ತು. ಸರಿ ಮೇಡಮ್, ಜೊತೆಗೆ ತಾವು ತವರು ಮನೆಯನ್ನ ಹೇಳಿದ್ರಿ, ನೀವು ಬಂದ ಮನೆ ಮತ್ತು ಈ ಮನೆಯ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ನನ್ನನ್ನು ಸುಳ್ಯ ತಾಲೂಕಿನ ಐವರ್ನಾಡು ಗ್ರಾಮದ ಮದುವೆ ಮಾಡಿ ಕೊಟ್ಟದ್ದು. ಅಂದ್ರೆ ಪಲ್ಲತಡ್ಕ ಮನೆ. ನನ್ನ ಮಾವ ದತ್ತಿನಿಧಿ ಸ್ಥಾಪಕ ಆಯ್ತು ಮಾಸ್ಟರ್. ಅವರು ಒಂದು ಸ್ಕೂಲಲ್ಲ ದತ್ತಿನಿಧಿ ಎಲ್ಲ ಇಡ್ತಿದ್ರು. ಕೊಡುಗೈ ದಾನಿಯಾಗಿ ಸಾಕಷ್ಟು ಪ್ರಸಿದ್ಧರಾಗಿರುವಂತ ಅವರ ಮಗ ರಾಮಚಂದ್ರ ಗೌಡಪ್ಪಿ ಅವರು. ಅಂದ್ರೆ ನಾವು ಇಬ್ರು ಸರ್ವಿಸ್ ಅಲ್ಲಿ ಇದ್ದೇವೆ. ಅವ್ರು KVG ಸುಳ್ಯದ ಪಾಲಿಟೆಕ್ನಿಕಲಿ ಆಫೀಸ್ ಸೂಪರ್ಡೆಂಟ್ ಆಗಿದ್ರು. ಮತ್ತೆ ನಾನು ಹಾಗೆ ದಕ್ಷಿಣ ಕನ್ನಡ ಗೌಡ ವಿದ್ಯಾಸಂಘ ಶಾರದಾ ಸಂಸ್ಥೆಯಲ್ಲಿ ಕಚೇರಿ ಮುಖ್ಯಸ್ಥೆಯಾಗಿ ಇದ್ದೆ. ಹಾಗೆ ನಾವು ಇಬ್ರು ಸಹ 35 ವರ್ಷ ಸರ್ವಿಸ್ ಮಾಡಿ ಈಗ ನಿವೃತ್ತಿ ಜೀವನದಲ್ಲಿ. ಮಕ್ಕಳು ನಂಗೆ ಇಬ್ರು ಅವಳಿ ಮಕ್ಕಳು, ಒಬ್ಬ ಮಗ, ಒಬ್ಬ ಮಗಳು. ಮಗಳು ಯುರೋಪ್ ಕಂಟ್ರಿ ಡೆನ್ಮಾರ್ಕ್ ಅಲ್ಲಿ ಇದ್ದಾಳೆ. ಮಗಳು ಅಳಿಯ ಸಾಫ್ಟ್ವೇರ್ ಇಂಜಿನಿಯರ್. ಅವಳಿಗೆ 2 ಗಂಡು ಮಕ್ಕಳು. ಹಾಗೆ ಮಗ ಮತ್ತು ಸೊಸೆ ನಾವು ಜೊತೆಯಲ್ಲಿ ಇರೋದು. ಅವರು ಸಿವಿಲ್ ಇಂಜಿನಿಯರ್ಸ್. ಹಾಗೆ ಅವರಿಗೆ ಒಂದು ಹೆಣ್ಣು ಮಗು. ಸರಿ, ಯಾವುದು ಮೊದಲ ಹಾಡು? ಮೊದಲು ನಾನೀಗ ಅಂದ್ರೆ ಜೋಗುಳ ಹಾಡು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ಹೇಳಿದ್ರೆ ಸೋಬಾನೆ ಅಲ್ಲದೆ ಜನಪದಕ್ಕೆ ಸಂಬಂಧಿಸಿದ ಮನೆಯಲ್ಲಿ ಸಣ್ಣ ಮಗು ಇದೆ, ಮಗು ಸಹ ಇದೆ. ಹಾಗೆ ನನ್ಗೆ ಅದರಲ್ಲಿ ಜೋಗುಳ ಹಾಡೆಲ್ಲ ತುಂಬಾ ಆಸಕ್ತಿ. ಸರಿ, ನಾನು ಜೋಗುಳ ಹಾಡಿ. ಬಾಗಿ ಬಾಗಿ ಬಂಗಾರ ತೂಗಿ ಬೆಳ್ಳಿ ಮೂಡಿ ಬೆಳಗಾದವಮ್ಮ. ಬಾಗಿ ಬಾಗಿ ಬಂಗಾರ ತೂಗಿ ಬೆಳ್ಳಿ ಮೂಡಿ ಬೆಳಗಾದವಮ್ಮ. ಗೋಕುಲದೊಳಗೆ ಸಂಭ್ರಮವೇನಿದೆ, ಗೋಕುಲದೊಳಗೆ ಸಂಭ್ರಮವೇನಿದೆ. ನಂದನ ಕಂದ ಗೋವಿಂದ, ನಂದನ ಕಂದ ಗೋವಿಂದ. ಬಾಗಿ ಬಾಗಿ ಬಂಗಾರ ತೂಗಿ ಬೆಳ್ಳಿ ಮೂಡಿ ಬೆಳಗಾದವಮ್ಮ. ನಂದನ ಕಂದ ಗೋವಿಂದ ಕೃಷ್ಣ, ನಂದನ ಕಂದ ಗೋವಿಂದ ಕೃಷ್ಣನ ಚಂದದಿ ತೊಟ್ಟಿಲೊಳಗಿಟ್ಟು, ಚಂದದಿ ತೊಟ್ಟಿಲೊಳಗಿಟ್ಟು ಗೋಪಮ್ಮ ಆನಂದದಿ ಪಾಡುತ್ತ ತೂಗಿದಳೆ, ಆನಂದದಿ ಪಾಡುತ್ತ ತೂಗಿದಳೆ. ಬಾಗಿ ಬಾಗಿ ಬಂಗಾರ ತೂಗಿ ಬೆಳ್ಳಿ ಮೂಡಿ ಬೆಳಗಾದವಮ್ಮ. ಗೋಕುಲದೊಳಗೆ ಸಂಭ್ರಮವೇನಿದೆ, ಗೋಕುಲದೊಳಗೆ ಸಂಭ್ರಮವೇನಿದೆ. ನಂದನ ಕಂದ ಗೋವಿಂದ, ನಂದನ ಕಂದ ಗೋವಿಂದ, ನಂದನ ಕಂದ ಗೋವಿಂದ. ಮೇಡಮ್, ಇಂಥ ಶೋಭಾನೆ ಹಾಡುಗಳು, ಜೋಗುಳ ಹಾಡುಗಳು ಬಹುಶಃ ಇವತ್ತು ನಾವು ಕೇಳಲಿಕ್ಕೆ ತುಂಬಾ ಅಪರೂಪ. ನಮ್ಮ ಆಚರಣೆಗಳ ಸಂದರ್ಭಗಳಲ್ಲೂ ಕೂಡ ಇದನ್ನ ನಮಗೆ ಕೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನೀವು ಬಹುಶಃ ಈ ಭಾಗದಲ್ಲಿ ಇರ್ಬೋದು, ನಿಮ್ಮ ತವರು ಮನೆ ಭಾಗದಲ್ಲಿ ಇರ್ಬೋದು, ತುಂಬಾ ಮದುವೆಗಳಿಗೆ ಸೋಬಾನೆಗಳನ್ನು ಹಾಡಿದ್ದೀರಾ? ಅಂದ್ರೆ ನಾನು ನಮ್ಮ
ಅಂದ್ರೆ ಕುಟುಂಬದ ಫಂಕ್ಷನ್ಗೆ ಮಾತ್ರ, ಫ್ಯಾಮಿಲಿ ಫಂಕ್ಷನ್ಗೆ ಹಾಡುದು. ಅಂದ್ರೆ ಹಾಡ್ಬೋದು, ನನ್ನನ್ನು ಕೇಳಿದ್ದಾರೆ ಎಷ್ಟೋ ಜನ. ಅಂದ್ರೆ ಅಲ್ಲಿ ನಮ್ದು 2 ದಿವಸದ ಕಾರ್ಯಕ್ರಮ ಜಾಸ್ತಿ ಇರೋದು, ಮಧುರಂಗಿ ಶಾಸ್ತ್ರ ಮತ್ತು ಮದುವೆ. ನಾವು ಇವತ್ತು ಮಧುರಂಗಿ ಶಾಸ್ತ್ರ ಬೆಳಿಗ್ಗೆ ಹೋಗಿ ಸಂಜೆ ತನಕ ಇದ್ದು ಮರು ದಿವಸ ಸಹ ಹೋಗ್ಬೇಕು, 2 ದಿವಸ. ಮೊದಲಾದ್ರೂ ಅವಿಭಕ್ತ ಕುಟುಂಬ ಅಲ್ಲ, ಆವಾಗ ಆಗ್ತಿತ್ತು. ಈಗೆಲ್ಲ ವಿಭಕ್ತ ಕುಟುಂಬ ನೋಡಿ, ಮನೆಯಲ್ಲಿ 2 ಜನ ಅಷ್ಟೇ ಇರೋದಲ್ಲ, 2, 3, 4 ಜನ. ಹಾಗೆ ನಮಗೆ ಅದು ಟೈಮ್ ಸಿಗೋದಿಲ್ಲ. ಹಾಗಾಗಿ ಆದಷ್ಟು ಹೊರಗೆ ಕರೆದ್ರು. ಈ ಸೋಬಾನೆ ಸ್ಪರ್ಧೆಗಳಲ್ಲಿ ಭಾಗಿಯಾಗಿದ್ದಾರೆ ಯಾವ್ದಾದ್ರು? ಭಾಗಿಯಾಗಿದ್ದೇನೆ. ನಾನೆಲ್ಲ ಮದುವೆಗೆ ಮೊದಲೆಲ್ಲ ಎಲ್ಲಾ ಕಾಂಪಿಟಿಷನ್ ಮಾಡಿದ್ದೇನೆ. ಆಮೇಲೆ ಸಹ ಅಂದ್ರೆ ನನಗೆ ಟೈಮ್ ಇಲ್ಲ ಅಂದ್ರೆ ಸ್ವಲ್ಪ ಬದಿಗೆ ಇಟ್ಕೊಂಡೆ. ಅಂದ್ರೆ ನನಗೆ ದಕ್ಷಿಣ ಕನ್ನಡ ಗೌಡ ವಿದ್ಯಾಸಂಘ ಕೊಡಗುದು ಎಲ್ಲ ನಮ್ಮ ಶಾರದಾ ಸಂಸ್ಥೆಯಲ್ಲೇ ಆಗಿತ್ತು. ಆಗ ನನಗೆ ಸೋಬಾನೆಯಲ್ಲಿ ಮತ್ತೆ ಜೋಗಳ ಹಾಡು ಅದೆಲ್ಲ. ಸರಿ ಮೇಡಮ್, ಮುಂದಿನ ಹಾಡು ಯಾವ್ದು ಹೇಳ್ತೀರಿ? ಮುಂದಿನ ಹಾಡು ನಾನೀಗ ಒಂದು ಅದೇ ನೀವು ಜನಪದ ಇದರಲ್ಲಿ ಹೇಳಿದ್ರಲ್ಲ, ಹಾಗೆ ಅದು ಭಾವಗೀತೆ ಆಗ್ತದೆ, ಜನಪದ ಗೀತೆ ಆಗ್ತದೆ. ಅಂದ್ರೆ ಮೊದಲೆಲ್ಲ ಒಂದು ಊರಿಂದ ಇನ್ನೊಂದು ಊರಿಗೆ ಮದುವೆ ಮಾಡಿ ಕೊಡುದು. ಈಗ ಅದಾಗೆ ವಾಹನ ವ್ಯವಸ್ಥೆ ಇರೋದಿಲ್ಲಲ್ಲ. ಆಗ ತಾಯಿ ತನ್ನ ಮಗನನ್ನು ಕಳಿಸುದು, ಆಷಾಢ ಬಂತು ಮಗಳನ್ನು ಕರ್ಕೊಂಡು ಬರ್ಬೇಕಲ್ಲ ಅಂತ. ಅಷ್ಟೊತ್ತಿಗೆ ಅಂದ್ರೆ ನಮ್ಮದ್ರಲ್ಲೆಲ್ಲ ಆಟಿ ಕೂತ್ಕೊಳ್ಳಿಕ್ಕೆ ಹಾಗೆ ನಾವು ಅವಾಗ ಆ ಮಗ ಒಂದು ಮಗನ ಜೊತೆ ಒಂದು ಬುತ್ತಿ ಎಲ್ಲ ಕಟ್ಟಿಕೊಟ್ಟು, ಹೋಗಿ ಮಗ ತಂಗಿಯನ್ನು ಕರ್ಕೊಂಡು ಬಾ ಅಂತ. ಅಂದ್ರೆ ಕಷ್ಟ ಅದು, ಹೊಳೆ ಬದಿಯಲ್ಲಿ ಎಲ್ಲ ಅವ್ರ ಪಾಪ ಬುತ್ತಿ ಎಲ್ಲ ಹಿಡ್ಕೊಂಡು ಊಟ ಮಾಡೋದಂತೆ ನಮ್ಮ ಅಮ್ಮ ಎಲ್ಲ ಹೇಳಿ ಗೊತ್ತು. ಆಮೇಲೆ ಹೋಗುದಂತೆ, ಹೋಗಿ ಮನೆಗೆ ತಲುಪುವಾಗ ರಾತ್ರಿ ಕತ್ಲೆ ಆಗುದು. ಆಗ ಇಲ್ಲಿ ತಂಗಿ ಅಣ್ಣನ ಬರುವಿಕೆ ಕಾಯುವ ವೇದನೆ ಹಾಗೂ ಭಾವನೆಯನ್ನು ಹಾಡಿನ ಮೂಲಕ ಹೇಳ್ತೇವೆ. ಆಷಾಢ ಮಾಸ ಬಂದೀತವ್ವ, ಅಣ್ಣ ಬರಲಿಲ್ಲ ಕರಿಯಾಕ. ಆಷಾಢ ಮಾಸ ಬಂದೀತವ್ವ, ಅಣ್ಣ ಬರಲಿಲ್ಲ ಕರಿಯಾಕ. ಅಣ್ಣ ಬರಲಿಲ್ಲ ಕರಿಯಾಕ. ಹೊತ್ತು ಮುಳುಗಿ ಕತ್ತಲಾಗಿ ದೀಪ ಹಚ್ಚೋ ವೇಳೆಯಾಗಿ, ಹೊತ್ತು ಮುಳುಗಿ ಕತ್ತಲಾಗಿ ದೀಪ ಹಚ್ಚೋ ವೇಳೆಯಾಗಿ, ಅಣ್ಣ ಬರಲಿಲ್ಲ ಕರಿಯಾಕ. ಅಣ್ಣ ಬರಲಿಲ್ಲ ಕರಿಯಾಕ. ಎಷ್ಟು ನೋಡಲಿನ ಅಣ್ಣನ ದಾರಿ, ಎಷ್ಟು ನೋಡಲಿನ ಅಣ್ಣನ ದಾರಿ. ಆಷಾಢ 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 ಮಾಸ ಬಂದೀತವ್ವ, ಅಣ್ಣ ಬರಲಿಲ್ಲ ಕರಿಯಾಕ. ಹಿಂದಿನ ಹೊತ್ತು ಹಿಂದೇ ಇರಲಿ, ಮುಂದಿನ ಹೊತ್ತು ಹಿಂದೆ ಬರಲಿ. ಹಿಂದಿನ ಹೊತ್ತು ಹಿಂದೆ ಇರಲಿ, ಮುಂದಿನ ಹೊತ್ತು ಹಿಂದೆ ಬರಲಿ. ಎಂದೋ ನಾನೋಡೆ ತಾಯಿಯ ಮೋರೆ, ಎಂದೋ ನಾನೋಡೆ ತಾಯಿಯ ಮೋರೆ. ಆಷಾಢ 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 ಮಾಸ ಬಂದೀತವ್ವ, ಅಣ್ಣ ಬರಲಿಲ್ಲ ಕರಿಯಾಕ. ಎಷ್ಟು ನೋಡಲಿನ ಅಣ್ಣನ ದಾರಿ, ಅಣ್ಣ ಬರಲಿಲ್ಲ ಕರಿಯಾಕ. ಎಷ್ಟು ನೋಡಲಿನ ಅಣ್ಣನ ದಾರಿ. ಜಯಶ್ರೀ, ಬಹುಶಃ ಈ ಆಷಾಢ ಮಾಸ ಮತ್ತು ತವರು, ಹುಡುಗಿಯರ ತವರು ಮನೆ ಎನ್ನುವುದಕ್ಕೆ ತುಂಬ ಭಾವನಾತ್ಮಕವಾದ ಸಂಬಂಧ. ಹಾಗಾಗಿ ಇಂಥ ಜನಪದ ಗೀತೆಗಳು ಮತ್ತೆ ಮತ್ತೆ ಕೇಳುವ ಹಾಗೆ ಒಂದು ಆರ್ಧದಾಯಕವಾಗಿ ಭಾವನಾತ್ಮಕವಾಗಿ ಕೂಡ ಇರ್ತದೆ. ತಾವು ನಮ್ಮ ಈ ಸೋಬಾನೆ ಸೊಗಡು ಎಪಿಸೋಡನ್ನು ಕೂಡ ಗಮನಿಸ್ತಾ ಇದ್ದೀರಿ ಅಂತ ಭಾವಿಸ್ತೇನೆ, ಪ್ರತಿಕ್ರಿಯಿಸ್ತಾ ಇದ್ದೀರಿ. ಏನು ಅನ್ನಿಸ್ತಾ ಈ ಕಾರ್ಯಕ್ರಮದ ಬಗ್ಗೆ? ಖಂಡಿತ.
ನಿಜವಾಗಿ ಇದೊಂದು ನೀವು ಸುದ್ದಿ ಬಳಗದವರೆಗೆ ಇದೊಂದು ನಿಜವಾಗಿ ಉತ್ತಮವಾದ ಕಾರ್ಯಕ್ರಮ. ನನಗೆ ತುಂಬ ಇಷ್ಟ ಆಯಿತು. ಅಂದರೆ ಅದರಲ್ಲಿ ನಮಗೆ ಆಸಕ್ತಿ ಬೇಕು, ಆಸಕ್ತಿ ಇಲ್ಲದ ಅಂದರೆ ಇಲ್ಲ. ನೀವು ನೋಡಿ ಎಲೆಮರೆಯಲ್ಲಿದ್ದ ಕಾಯಿಗಳನ್ನೆಲ್ಲ ಹೊರ ತಂದಿದ್ದೀರಿ, ಮತ್ತು ಮನೆಗಳಿಗೆ ಹೋಗಿ ನೋಡಿ ಅವರ ಸುಪ್ತ ಪ್ರತಿಭೆಯನ್ನು ಹೊರ ಹಾಕಿದ್ದೀರಿ. ಅದೆಲ್ಲ ನಿಜವಾಗಿ ಸಂತೋಷ. ಯಾಕಂದ್ರೆ ಎಲ್ಲರಿಗೆ ಅವ್ರವ್ರ ಮನೇಲಿ ಏನೋ ಸಮಸ್ಯೆ ಇರ್ತದೆ. ಪ್ರತಿಯೊಬ್ಬರಿಗೆ ಸೋಷಿಯಲ್ ಮೀಡಿಯಾಕ್ಕೆ ಹೋಗುದು ಆಸೆ ಇರ್ತದೆ. ಅದು ಕೆಲವೊಮ್ಮೆ ಅಡೆತಡೆಗಳು ಬರ್ತದೆ. ಬಹುಶಃ ನಾವು ಇದು ಅವಕಾಶ ಮಾಡಿಕೊಟ್ಟದಕ್ಕೆ ಓಕೆ, ಈ ಕಾರ್ಯಕ್ರಮವನ್ನು ಆರಂಭಿಸುವಾಗ ಕೂಡ ನಮಗೆ ಇಷ್ಟು ಸಂಖ್ಯೆಯಲ್ಲಿ ಇದರ ವೀಕ್ಷಣೆಗಳು ಬರ್ತವೆ ಅಂತ ಇರಲಿಲ್ಲ. ಆದರೆ ನಾವು ನಿರೀಕ್ಷಿಸಿದಾಗಿಂತ ಎಷ್ಟೋ ಪಟ್ಟು ಜಾಸ್ತಿ ಇದಕ್ಕೆ ವೀಕ್ಷಕರು ಅದನ್ನು ನೋಡ್ತಾ ಇದ್ದಾರೆ, ಪ್ರತಿಕ್ರಿಯಿಸ್ತಾ ಇದ್ದಾರೆ. ನಮಗೂ ಕೂಡ ಸಂತೋಷ. ಯಾವುದು ಮುಂದಿನ ಹಾಡು? ನಾನು ಸೋಬಾನೆ ಇದರಲ್ಲಿ ನಮ್ಮ ಹತ್ರಲ್ಲಿ ಅಂದ್ರೆ ಎಲ್ಲದರಲ್ಲಿ ಹಾಡ್ತಾರೆ. ಅದು ಜಾಸ್ತಿ ಇರೋದು ಸೋಬಾನೆ. ಸರಿ, ಮದುವೆಯಲ್ಲಿ ಹಾಡುವ ಸೋಬಾನೆಗೆ ಪ್ರಾಮುಖ್ಯತೆ. ಹಾಗೆ ಚಿನ್ನದ ಹಸೆ ಕುಶಲಿನ ಹೊಸ ಚಾಪೆಗಳನ್ನು 5 ಕನ್ಯೆಯರು 5 ಸತಿಯವರು ಪಿಡಿದಿರಲು ಶ್ರೀಕೃಷ್ಣಾನಂದದಿ ಹೊಸ ಹಸೆ ಹಾಸುವೆ. ಹವಳದ ಹಸೆ ಕುಶಲಿನ ಹೊಸ ಚಾಪೆಗಳನ್ನು 5 ಕನ್ಯೆಯರು 5 ಸತಿಯವರು ಪಿಡಿದಿರಲು ಶ್ರೀಕೃಷ್ಣಾನಂದದಿ ಹೊಸ ಹಸೆ ಹಾಸುವೆ. ವಜ್ರದ ಹಸೆ ಕುಶಲಿನ ಹೊಸ ಚಾಪೆಗಳನ್ನು 5 ಕನ್ಯೆಯರು 5 ಸತಿಯವರು ಪಿಡಿದಿರಲು ಶ್ರೀಕೃಷ್ಣಾನಂದದಿ ಹೊಸ ಹಸೆ ಹಾಸುವೆ. ಬೆಳ್ಳಿಯ ಹಸೆ ಕುಶಲಿನ ಹೊಸ ಚಾಪೆಗಳನ್ನು 5 ಕನ್ಯೆಯರು 5 ಸತಿಯವರು ಪಿಡಿದಿರಲು ಶ್ರೀಕೃಷ್ಣಾನಂದದಿ ಹೊಸ ಹಸೆ ಹಾಸುವೆ. ಹೂವಿನ ಹಸೆ ಕುಶಲಿನ ಹೊಸ ಚಾಪೆಗಳನ್ನು 5 ಕನ್ಯೆಯರು 5 ಸತಿಯವರು ಪಿಡಿದಿರಲು ಶ್ರೀಕೃಷ್ಣಾನಂದದಿ ಹೊಸ ಹಸೆ ಹಾಸುವೆ. ಸೋಬಾನೆ. ವೀಕ್ಷಕರೇ, ಕೇಳಿದ್ರಲ್ಲ, ಈ ಸೋಬಾನೆ ಸೊಗಡು ಈ ಮತ್ತೊಂದು ಎಪಿಸೋಡ್ನಲ್ಲಿ ಶ್ರೀಮತಿ ಜಯಶ್ರೀ ರಾಮಚಂದ್ರ ಪಲ್ಲದರ್ಕ ಅವರ ಸೋಬಾನೆ ಹಾಡುಗಳನ್ನು, ಜನಪದ ಹಾಡುಗಳನ್ನು, ಜೋಗುಳ ಹಾಡನ್ನು ಕೇಳಿದ್ದೀರಿ. ನೀವು ಕಲ್ತ್ರಿ. ಬಹುಶಃ ನೀವು ಮುಂದಿನ ಈ ಒಂದು ಜನರೇಷನ್ಗೆ ಇದನ್ನು ದಾಟಿಸುವ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೇನೆ. ಅಂದರೆ ನನ್ನಲ್ಲಿ ಬಂದು ಕೇಳಿದವರಿಗೆ ನಾನು ಹೇಳ್ಕೊಡ್ತೇನೆ. ಹಾಗೆ ಓಕೆ, ಖಂಡಿತವಾಗಿಯೂ ಅದು ಕೂಡ ಒಂದು ಮಾದರಿಯಾದ ಕಾರ್ಯ. ಇಷ್ಟು ಹೊತ್ತು ಈ ಹಾಡುಗಳನ್ನು ಪ್ರಸ್ತುತಪಡಿಸಿದ ನಿಮಗೆ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ಜಯಶ್ರೀ ರಾಮಚಂದ್ರ ಪಲ್ಲದರ್ಕ ಅವರ ಸೋಬಾನೆ ಹಾಡುಗಳನ್ನು ಕೇಳಿದ್ದೀರಿ. ಈಗಾಗಲೇ ಅನೇಕ ಎಪಿಸೋಡ್ಗಳಲ್ಲಿ ನಮ್ಮ ಈ ಕಾರ್ಯಕ್ರಮ ಪ್ರಸಾರಗೊಂಡಿದೆ. ತಾವು ಕೂಡ ಶೇರ್ ಮಾಡಿ, ಈ ಲಿಂಕ್ಗಳನ್ನು ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಇನ್ನಷ್ಟು ಮಂದಿಗೆ ಈ ಹಾಡನ್ನು ಹಾಡುವಂಥ ಪ್ರೇರೇಪಣೆಯನ್ನು ನೀಡಿ. ಅದು ನಮ್ಮ ಉದ್ದೇಶ ಕೂಡ ಹೌದು. ಐವರ್ನಾಡಿನ ಪಲ್ಲದರ್ಕದಿಂದ ಕ್ಯಾಮರಾ ಪರ್ಸನ್ ಯತೀಶ್ ಕದ್ರಾ, ಸುದ್ದಿ ಬಳಗದ ಯಶ್ವಿತ್ ಕಾಳಮನಿ ಜೊತೆ ದುರ್ಗಾಕುಮಾರ್ ನಾಯರ್ಕಿಡೆ, ಸುದ್ದಿ ನ್ಯೂಸ್. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೇಗೇಟು, ಸುಳ್ಯ. ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ, ಮೋಹಿತ್ ನಗರ, ಸೈಗಾವ್, ರತ್ನಗಿರಿ, ಸುಮಂಗಲ, ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕಾಳು ಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೇಗೇಟು, ಸುಳ್ಯ. ಕಾಂಟ್ಯಾಕ್ಟ್ 9048865019. ಯಶಸ್ವಿ 10ನೇ ವರ್ಷದ ಸಾರ್ಥಕ ಸೇವೆಯಲ್ಲಿ ನಿಮ್ಮ ವಿಷನ್ ಆಪ್ಟಿಕಲ್ಸ್.
ಇಲ್ಲಿ ಉಚಿತ ಕಂಪ್ಯೂಟರೀಕೃತ ಕಣ್ಣಿನ ಪರೀಕ್ಷೆ, ಬ್ರಾಂಡೆಡ್ ಲೆನ್ಸ್, ಬ್ಲೂ ಫಿಲ್ಟರ್ಡ್ ಲೆನ್ಸ್ಗಳು, ತಂಪು ಕನ್ನಡಕಗಳು, ಕಲರ್ ಕಾಂಟ್ರಾಕ್ಟ್ ಲೆನ್ಸ್, ಕಂಪ್ಯೂಟರ್, ಮೊಬೈಲ್ಗಳಿಗೆ ಬಳಸುವ ಕನ್ನಡಕಗಳು, ಡ್ರೈವ್ ಸೇಫ್ ಕನ್ನಡಕಗಳು ಲಭ್ಯ. ಇದರೊಂದಿಗೆ ನುರಿತ ಆಪ್ಟೋಮೆಟ್ರಿಸ್ಟರಿಂದ ಕಂಪ್ಯೂಟರೀಕೃತ ಕಣ್ಣಿನ ಪರೀಕ್ಷೆ, ಎಲ್ಲಾ ತರಹದ ಸನ್ಗ್ಲಾಸ್, ಕನ್ನಡಕ, ಲೆನ್ಸ್, ಫ್ರೇಮ್ ತಯಾರಿಸಿಕೊಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಲ್ಲಿಕಾಯಂ ಆಪ್ಟೋಮೆಟ್ರಿಸ್ಟ್ 7277161787, ರಾಜೇಶ್ ಬಳ್ಳಡ್ಕ 9901879672. ವಿಸಿಟ್ ಅಶ್ವಿನಿ ಕಾಂಪ್ಲೆಕ್ಸ್, ಪ್ರಥಮ ಮಹಡಿ, BSNL ಆಫೀಸ್ ಹತ್ತಿರ, ರಥಬೀದಿ, ಸುಳ್ಯ.